ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದ್ರ ಉದ್ದ ಬಂದ್ಬಿಟ್ಟು 12 ಇಂಚು, ಉದ್ದ ಬಂದ್ಬಿಟ್ಟು 12 ಇಂಚು. ಆಲ್ರೆಡಿ ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದರ ಡೀಪ್ ಬಂದ್ಬಿಟ್ಟು ನಮಗೆ 3 ಇಂಚ್. ಇಲ್ಲಿ ಕೆಳಗಡೆ 3 ಇಂಚಿಗೆ ಸಾಕು. ಇದರಿಂದ ಮೇಲ್ಗಡೆ ಬೋಟ್ ನೆಕ್ ಬರುತ್ತೆ. ಇದು ಬೋಟ್ ನೆಕ್ ಬ್ಲೌಸು. 3 ಇಂಚು ನೋಡ್ಕೊಂಡು ಬ್ರಾಡ್ ಇಟ್ಕೋಬೇಕಾಗುತ್ತೆ. ಮತ್ತು ಇದ್ರ ಸುತ್ತಳತೆ ಬಂದ್ಬಿಟ್ಟು ಬ್ಲೌಸಲ್ಲಿ ತಗೊಳ್ಳೋಣ. 30 ಇಂಚ್ ಬರುತ್ತೆ. 30ನ್ನ 4 ಭಾಗ ಮಾಡಿದ್ರೆ 7.5 ಬರುತ್ತೆ. 7.5ನ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. 7.5 ಬರುತ್ತೆ. 7.5 1 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ. 7.5ಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇದು ಬೋಟ್ ನೆಕ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಇದೇ ಅಳತೆ ತಗೊಳಕ್ಕಾಗಲ್ಲ. ಈ ಅಳತೆಗೆ ಬರಲ್ಲ. ಈ ಅಳತೆ ಯಾಕೆಂದ್ರೆ ಇದು ನಾರ್ಮಲ್ ಬ್ಲೌಸು. ಹಾಗಾಗಿ ನಾವು ಬೋಟ್ ನೆಕ್ಗೆಲ್ಲ ಈ ತರ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ಆಗಿ ಇದ್ರಲ್ಲೇ ಆದ್ರೆ ಸ್ವಲ್ಪ ಆ ಕಡೆ ಆಗೋ ಚಾನ್ಸ್ ಇರೋದ್ರಿಂದ ನೀವು ಇಲ್ಲಾಂದ್ರೆ ಬೋಟ್ ನೆಕ್ ಬ್ಲೌಸ್ ಇದ್ರೆ ಅದೇ ಮಾಡಿ. ಇಲ್ಲ ನಾರ್ಮಲ್ ಬ್ಲೌಸ್ ಇದು. ಹಂಗಾಗಿ ಇದನ್ನ ಈ ರೀತಿ ಫ್ರಂಟಲ್ ಸುತ್ತಳತೆ ತಗೊಂಡು ಈ 3 ಮೆಜರ್ಮೆಂಟ್ ತಗೊಂಡ್ರೆ ನಮ್ಗೆ ಆರಾಮಾಗಿ ಅಳತೆ ಸಿಗುತ್ತೆ. 12.5 ಈ ರೀತಿ 12.5 ಕರೆಕ್ಟಾಗಿ ಬಂದಿದೆ. ಇಲ್ಲ ಸ್ವಲ್ಪ ಕ್ರಾಸ್ ಆಗೋಗಿದೆ. ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನಾನು ಹೇಳ್ದಂಗೆ ಇದು 7.5ಗೆ 2.5 ಆ್ಯಡ್ ಮಾಡ್ಕೋಬೇಕು. 7.5 ಅಂದರೆ 9.5. 9.5 ಇದೆ ನಮಗೆ ಎದೆ ಸುತ್ತಳತೆ. ಓಕೆನಾ? ಇದೇ ಎದೆ ಸುತ್ತಳತೆ. ಇದು ಯಾಕೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂದರೆ ಇಲ್ಲಿ ಕಾಲರ್ ನೆಕ್ ಥರ ಬರೋದ್ರಿಂದ ಬೋಟ್ ನೆಕ್ಕು, ಹಂಗಾಗಿ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆನಾ? ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಈ ರೀತಿ ಬರುತ್ತೆ. ಮತ್ತು ಇದು 9.5ನ 2 ಭಾಗ ಮಾಡ್ಕೊಳ್ಳಿ. ಈ ರೀತಿ 2 ಭಾಗ ಮಾಡ್ಕೊಂಡ್ರೆ ನಮಗೆ 4.75 ಸಿಗುತ್ತೆ. ಇದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಸರಿನಾ? 4.75ಗೆ 2 ಇಂಚು. 4.75 ಅಂದರೆ 5.75 6.75 ಬಂತು. 6.75ಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀವಿ. ಓಕೆನಾ? 6.75. ಮತ್ತು ಈ ಕಡೆಯಿಂದನೂ ನಮ್ಗೆ 6 ರೌಂಡ್ಸು 6.75 ಬರಬೇಕು. ಜಾಸ್ತಿ ತಗೋಬಾರ್ದು, ಜಾಸ್ತಿ ಕಮ್ಮಿ ಮಾಡ್ಕೋಬಾರ್ದು. ಇದನ್ನು 6.75ಗೆ ಮಾರ್ಕ್ ಮಾಡ್ಕೋತೀನಿ. 6.75ಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಇದು ಬಂದ್ಬಿಟ್ಟು ಒಂದು 1/4 ಇಂಚು ಒಳಗಡೆ ತಗೊಳ್ಳಿ. 1/4 ಇಂಚ್ ಸಾಕು, ಜಾಸ್ತಿ ಬೇಡ. ಒಂದು 1/4 ಇಂಚ್ಗೆ ಒಂದು 1/2 ಇಂಚ್, 1/4 ಇಂಚ್ ಒಳಗಡೆ ತಗೊಳ್ಳಿ. ಯಾಕೆಂದ್ರೆ ಇದು ಒಂದು ಸ್ವಲ್ಪ ರಿಂಕಲ್ಸ್ಗಳನ್ನ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚು, ಒಂದು 2-3 ಪಾಯಿಂಟ್ ಹತ್ರ ಇದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿಂದ ಸೇಮ್ ಈ ಥರ ತಗೊಳ್ಳಿ. ಈ ಸ್ಕೇಲಲ್ಲಿ ಇದು ಬೇಡ. ಇದು ಬೋಟ್ ನೆಕ್ಗೆ ಈ ಸ್ಕೇಲ್ ಯೂಸ್ ಆಗಲ್ಲ. ನಾರ್ಮಲ್ಗಾದ್ರೂ ಸರಿ ಹೋಗುತ್ತೆ. ಮತ್ತು ಮಾಮೂಲಿ ಇಲ್ಲಿ ನಿಮಗೆ ಎಷ್ಟು ಬೇಕು ಪಟ್ಟಿ ಅದು ನೋಡಿಕೊಂಡು ಕೊಟ್ಕೊಳ್ಳಿ. ನನಗೆ ಇದು ರೆಡಿ ಅವ್ರಿಗೆ 1.5 ಇಂಚ್ ಆದರೂ ಚಿಕ್ಕದಾಗಿರಲಿ ಅಂತ ಹೇಳಿದ್ದಾರೆ ಪಟ್ಟಿ. ಹಾಗಾಗಿ ಇದು 1.5 ಇಂಚು, ಇದೊಂದು ಅರ್ಧ ಇಂಚು. ಒಟ್ಟು ಟೋಟಲು 2.25, 2.5 ಹತ್ತತ್ರ 1 ಪಾಯಿಂಟ್ ಕಮ್ಮಿ 2.5 ಇದೆ. ಇದೆಷ್ಟಿದೆ ನೋಡೋಣ. ಇದು ಬಂದ್ಬಿಟ್ಟು 4.25 ಇದೆ. ಈ 4.25ನ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಓಕೆನಾ? ಇವಾಗ ಇಲ್ಲಿಂದ ಮಾರ್ಕ್ ಮಾಡಿ ಮತ್ತು ಈ ಕಡೆಯಿಂದ ಈ ಕಡೆಗೂ ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ. ಓಕೆನಾ? ಇಷ್ಟೇ. ಇದು ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು ಇಲ್ಲಿಂದ ಇದು ಡೀಪ್ ಬರಬೇಕಲ್ವ, ಹಂಗಾಗಿ ನಾನು ಇದು ಜಾಸ್ತಿ ತಗೊಳ್ಳಲ್ಲ. ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಸಾಕು. 3 ಇಂಚಿಗೆ ಸಾಕು. ಇದನ್ನ ಈ ರೀತಿ ರೌಂಡ್ ಶೇಪಾಗಿ ತಗೊಳ್ಳೋಣ. ಇಲ್ಲಿ ಡಿಸೈನ್ ಬರುತ್ತೆ. ಓಕೆನಾ? ಇಲ್ಲಿ ಬೀಡ್ಸ್ ಬರುತ್ತೆ ಮತ್ತು ಲೇಸ್ ಎಲ್ಲ ಬರುತ್ತೆ. ಇಷ್ಟೇ ಇದು ಬ್ಯಾಕು. ಓಕೆನಾ? ಈಗ ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಪಾಯಿಂಟ್ ಮರ್ತ್ಬಿಟ್ಟಿದೆ, ಸಾರಿ. ಈ ಕಡೆಯಿಂದ ಒಂದು 1/4 ಇಂಚಿಗೆ ಕ್ರಾಸ್ ಆಗಿ ತಗೊಳ್ಳಿ. ಈ ರೀತಿ ಅಷ್ಟೇ, ಏನಿಲ್ಲ. ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಡಿಸೈನ್ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿ ಇಷ್ಟರೊಳಗಡೆ ಬರಬೇಕು. ಡೀಪ್ ಬೇಕು ಅಂದರೆ ಆಚೆ ಬರಲಿ, ಡೀಪ್ ಬೇಡ ಅಂದರೆ ಒಳಗಡೆ ಬರಲಿ. ಆ ಥರ ಡಿಸೈನ್ ಹೇಗಿರುತ್ತೆ ಆ ಡಿಸೈನ್ ಮೇಲೆ ತಗೊಳ್ಳಿ. ಓಕೆನಾ? ರೌಂಡು, ಡ್ರಾಪ್ಸು, ಸ್ಕ್ವಯರು ಯಾವ ಥರನಾದರೂ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಇಲ್ಲಿಂದ ಆಯಿತು. ಮತ್ತೆ ಈ ಕಡೆ ಓಪನ್ ಆಗಿರೋದು ಈ ಕಡೆ ಇಟ್ಕೊಳ್ಳೋಣ.
ಇವಾಗ ನಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಹಿಂದೇನು ಬಟನ್ ನೆಕ್ಕಲ್ಲ, ಮುಂದೆ ನೆಕ್ಕದು. ಕೆಲವೊಂದು ನಾರ್ಮಲ್ ನೆಕ್ ಥರನೇ ಇಡ್ಸ್ಕೊತಾರೆ ಬೋಟ್ ನೆಕ್ಕಲ್ಲಿ, ನಾರ್ಮಲ್ ಮೇಲ್ಗಡೆಗೆ ಇಡ್ಸ್ಕೊಳ್ಳಲ್ಲ. ಇವಾಗ ಯಾರು ಜಾಸ್ತಿ ಅಂತೂ ನಾನು ಇದುವರೆಗೂ ಹೊಲ್ದಿರೋ ಬ್ಲೌಸಲ್ಲಿ ಮೇಲ್ಗಡೆಗೆ ಯಾರು ಇಡ್ಸ್ಕೊಂಡೇ ಇಲ್ಲ, ನಾರ್ಮಲ್ ನೆಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಮಾರ್ಕ್ ಮಾಡ್ಕೊತೀನಿ. ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಇಲ್ಲಿ ಬೇಕಾದ್ರೆ ಗುಂಡು ಪಿನ್ ಹಾಕೊಳ್ಳಿ, ಯಾಕಂದರೆ ಗುಂಡು ಪಿನ್ ಹಾಕೊಂಡ್ರೆ ನಿಮಗೆ ನೀಟಾಗಿರುತ್ತೆ, ಆ ಕಡೆ ಈ ಕಡೆ ಸರಿಯಲ್ಲ. ಓಕೆನಾ. ಇಲ್ಲ ಅಂದರೆ ಸ್ವಲ್ಪ ಈ ರೀತಿ ನೀಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಮತ್ತೆ ಈ ಕಡೆ ನ್ಯಾಚ್ ಹಾಕೊಳ್ಳೋಣ. ನ್ಯಾಚ್ ಹಾಕ್ಕೊಂಡು ಮತ್ತೆ ಇದನ್ನ ಇಷ್ಟೇ ಎಲ್ಲ ರೆಡಿ ಆಯಿತು. ಇವಾಗ ಏನಿದ್ರು ಸ್ಲೀವ್ಸ್ ಕಟ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗೋಗುತ್ತೆ. ಈ ಡಿಸೈನ್ ಅದು ಹೇಳ್ದಂಗೆ ನಿಮ್ಗೆ ಯಾವ ಡಿಸೈನ್ ಬೇಕಲ್ಲಿ ಆ ಡಿಸೈನ್ ಡ್ರಾ ಮಾಡ್ಕೊಳ್ಳಿ ಅಷ್ಟೇನಿದು. ಇಲ್ಲಿಂದ ಶೇಪ್ ತೆಗಿಯೋಣ. ಸ್ವಲ್ಪ ಈ ಕಡೆಯಿಂದನೇ ತಗೊಳ್ಳಿ, ಯಾಕೆಂದರೆ ಸ್ವಲ್ಪ ರಿಂಕಲ್ಸ್ಗಳು ಅವಾಯ್ಡ್ ಆಗುತ್ತೆ ಅಷ್ಟೇ. ಇಲ್ಲಿಂದ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ರಿಂಕಲ್ಸು ಅವಾಯ್ಡ್ ಆಗುತ್ತೆ ಅಂತ. ಅಂತೂ ಈಗ ಮುಂದೆ ಎಷ್ಟಿದೆ ನೋಡಿಕೊಂಡು ಇಟ್ಕೊಳ್ಳಿ. ನಾರ್ಮಲ್ ನೆಕ್ಗೆ ಸೇಮ್ ಇದು ನಾರ್ಮಲ್ ನೆಕ್ ಇರೋದನ್ನೇ ಸೇಮ್ ಹಂಗೆ ಇಟ್ಕೊಳ್ಳೋಣ. ಇದು ಸಣ್ಣ ಇರೋದ್ರಿಂದ ಸ್ವಲ್ಪ ನೋಡಿಕ್ಕಿ. ಆಮೇಲೆ ಇವರು ಡಿಸೈನ್ ಹೇಳಿದ್ದಾರೆ ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಬರಬೇಕು ಅಂತ. ಇದು ಬಂದ್ಬಿಟ್ಟು ಸ್ಟಿಚಿಂಗ್ ಎಲ್ಲ ಸಸಿ ಎಂಟಿದೆ. ಇಲ್ಲಿಗೆ ಬರುತ್ತೆ ಇದು, ಇಲ್ಲಿಗೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಇಲ್ಲಿಂದ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ಟ್ರೈಟು. ಈಗ ಇಲ್ಲಿಂದ ಈ ಶೇಪ್ ತಗೋಬೇಕು. ನಮಗೆ ಅವರು ಶೇಪ್ ಹೇಳಿದಾರಲ್ಲ, ಈ ಶೇಪ್ ಬೇರೆ ಬರುತ್ತೆ. ಈ ಶೇಪ್ ಬೇಕು. ಇಲ್ಲಿಂದ ಬೇಕಾದ್ರೆ ಹಿಂಗೆ ಇಟ್ಕೋಬೋದು, ಇಲ್ಲ ಈ ಥರನೂ ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ, ಒಂಥರ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ. ಇಷ್ಟೇ, ಇದೊಂಥರ ಶೇಪು. ನೀವು ಬೇಕಾದ್ರೆ ಕ್ಯಾನ್ವಸ್ ಹಾಕೋಬೋದು, ಇಲ್ಲ ಹಾಗೇನು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಸ್ಟಿಫಾಗಿ ಕುತ್ಕೊಳ್ಳಿ ಅಂದರೆ ಕ್ಯಾನ್ವಸ್ ಹಾಕೋದು. ಅವಾಗ ಇನ್ನೂ ಸ್ಟಿಫಾಗಿರುತ್ತೆ, ಒಂಥರ ನೆಕ್ ನೀಟಾಗಿ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಓಕೆನಾ. ಮತ್ತು ಡಾಟ್ ಪಾಯಿಂಟ್ ಬಂದ್ಬಿಟ್ಟು 9ರಿಂದ 12. ಓಕೆನಾ. ಇಲ್ಲಿಂದ 9 ಇಂಚು, ಇಲ್ಲಿಂದ 12 ಇಂಚು ಮಾರ್ಕ್ ಮಾಡ್ಕೋತೀನಿ. ಮಾಮೂಲಿ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಡಾಟ್ ಪಾಯಿಂಟು. ಈ ಕಡೆಯಿಂದ ಈ ಕಡೆ 1 ಇಂಚು, ಈ ಕಡೆಯಿಂದ 1 ಇಂಚು ಸಾಕು. ಮತ್ತು ಇಲ್ಲಿಂದ ಇಲ್ಲಿಗೆ ಇದೇನು ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ನಮಗೆ 1 ಇಂಚ್ ಆದರೆ ಸಾಕು. ಇಲ್ಲ ನೀವು ಬ್ಲೌಸಲ್ಲಿ ಮಾಮೂಲಿ ಇದೇ ಅಳತೆ ತೊಗೊಂಡಿರೋದ್ರಿಂದ ಇದೇ ಅಳತೆನೇ ತೊಗೋತೀನಪ್ಪ ಅನ್ನೋದಾದ್ರೂ ತೊಗೋಬೋದು. ಓಕೆನಾ. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಷ್ಟೇ. ಇದು ಇಲ್ಲಿ ಬಂದು ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಇದು ಆಲ್ರೆಡಿ 6.5 ಇಂಚ್ ತೊಗೊಂಡಿದ್ದೀವಿ, 6.25 ಇಂಚು. ಇದೆಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಮೇಲಾಗ್ಬಿಡುತ್ತೆ ನಿಮ್ಗೆ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದ್ಬಿಡುತ್ತೆ. ಇವಾಗ ತೆಗ್ದಿಲ್ಲ ಅಂದರೆ ಇಲ್ಲಿ ಬಟ್ಟೆ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಇದು 5.25 ಇದೆ. ಮಾರ್ಕ್ ಮಾಡ್ಕೋತೀನಿ. 5.25 6.25ಗೆ ಎಷ್ಟು ಬರುತ್ತೆ ಓಕೆನಾ. ಇಲ್ಲಿ ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಷ್ಟು ಬರುತ್ತೆ, ಡಾಟ್ಗೆ ಇಷ್ಟು ಹಿಂಗೆ ಬಂತು. ಓಕೆನಾ. ಸಣ್ಣ ಇದ್ದಾರೆ ಅವರು, ಹಾಗಾಗಿ ಇವಾಗ ಇದಾಯಿತು. ನಾನು ಇದು ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡ್ಕೊತೀನಿ, ಯಾಕೆಂದರೆ ಕ್ಯಾನ್ವಸ್ ಹಾಕಿದ್ರೆ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ಅಂತ. ಒಂಥರ ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ. ಆಮೇಲೆ ನಮಗೆ ಬ್ಲೌಸ್ಗಳು ಕಾನ್ಫಿಡೆಂಟಾಗಿ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ಫಿನಿಶಿಂಗ್ ನೀಟಾಗಿದೆಯಪ್ಪ, ಇಷ್ಟು ಕ್ಯಾನ್ವಸಲ್ಲಿ ಹಾಕಿದ್ದಾರೆ ಅನ್ನೋ ಥರ ಇರುತ್ತೆ. ಅದಕ್ಕೋಸ್ಕರ ಕ್ಯಾನ್ವಸ್ ಹಾಕ್ತೀನಿ. ನೀವು ಬೇಡ ಅನ್ನೋ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಹಾಕ್ಲೇಬೇಕು ಅಂತೇನಿಲ್ಲ. ಕ್ಯಾನ್ವಸ್ ಬದಲು ಬೇಕಾದ್ರೆ ನೀವು ಬಟ್ಟೆ ಪೀಸ್ನ ಡಬಲ್ ಹಾಕೋಬೋದು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಆಯಿತು. ಮತ್ತೆ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಈ ಥರ ಮಾರ್ಕ್ ಮಾಡ್ಕೊತೀನಿ.
ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ಗೆ 2 ಬ್ಲೌಸ್ ಇದೆ. ಇದು ಮಾಮೂಲಿ ಬೋಟ್ ನೆಕ್ಕಲ್ಲೇ ಡಿಸೈನ್ ಸ್ವಲ್ಪ ಬೇರೆ ಬೇರೆ ಇದೆ, ಸೈಜು ಬೇರೆ ಬೇರೆ ಇದೆ. ಓಕೆನಾ, ಇದು ಮಾಮೂಲಿ ಇದು ಮಾರ್ಕ್ ಮಾಡ್ಕೊತೀನಿ. ಇದು ಒಂದು ಅರ್ಧ ಇಂಚ್ ಕಮ್ಮಿ ಮಾಡೋಕೆ ಹೇಳಿದ್ದಾರೆ. ಸ್ಲೀವ್ಸ್ ಸುತ್ತ 8 ಇಂಚ್ ತಗೋತೀನಿ. ಅವ್ರು ಯಾಕೆ ಕೆಳಗಡೆ ಬೀಡ್ಸ್ ಇಡೋಕೆ ಹೇಳಿದ್ದಾರೆ. ಆ ಬೀಡ್ಸ್ ಎಲ್ಲ ಇಟ್ಟು ಇನ್ನೂ ಕೆಳಗಡೆ ಬಂದ್ಬಿಡುತ್ತೆ, ಬೇಡ ಸಾಕು ಅಂತ ಹೇಳಿದ್ದಾರೆ. 8 ಇಂಚ್ ಇರ್ತೀನಿ. ಈ ಕಡೆಯಿಂದ ಒಂದು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇದು ಅಳತೆ ಮಾಡ್ಕೊಂಬರೋಣ. ಆರ್ಮಲ್ ರೌಂಡು ಸ್ಲೀವ್ಸ್ದು 6.5. ಇಂಚು ಈಗ ಇದು ಬಂದ್ಬಿಟ್ಟು ಇದು ಅಳತೆ ಮಾಡ್ಕೊಳ್ಳೋಣ. ಯಾಕೆ ಹೆಚ್ಚು ಕಮ್ಮಿ ಇದ್ರೆ ಸರಿ ಮಾಡ್ಕೋಬೇಕು. ಕಮ್ಮಿ ಇದ್ರೆ ಜಾಸ್ತಿ ಮಾಡ್ಕೋಬೇಕು, ಕರೆಕ್ಟಾಗಿದ್ರೆ ಪರವಾಗಿಲ್ಲ. ಕಮ್ಮಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇದು ಜಾಸ್ತಿ ಇದೆ, ಕೆಳಗಡೆ ತಗೋತೀನಿ. ಒಳಗಡೆ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ಸ್ವಲ್ಪ ಟೈಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ನಾವೇನಾದ್ರು ಹಂಗೆ ತಗೊಂಡ್ರೆ ನೋಡಿ ಕರೆಕ್ಟಾಗಿ ಬಂತು. ಸ್ವಲ್ಪ ಈ ಕಡೆ ಎಲ್ಲ ಹೇಳ್ಕೊಂಡ್ರೆ ಸರಿ ಬರುತ್ತೆ. ಈ ಕಡೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಆಯಿತು. 2 ಪೀಸ್ ತಗೊಂಡು ಶೇಪ್ ತೆಗೆಯೋಣ.